ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮೂರು ಹಂತ ರವಿಚಂದ್ರನ್ ಸ್ವಾಗತಿಸಿಕೊಂಡು ಮೆರವಣಿಗೆ ನಡೆಸಿದ ಸಚಿವರು ಹಾಗೂ ಶಾಸಕರು. ಈಗ ವಾರ್ತೆಗಳ ವಿವರ. 5 ವರ್ಷದೊಳಗಿನ ಮಕ್ಕಳಿಗೆ ವಿವಿಧ ನಾಮದ ರೋಗಗಳು ಆವರಿಸಿಕೊಳ್ಳದಿರಲಿ ಎಂಬ ದೃಷ್ಟಿಯಿಂದ ಹಂತ ಹಂತವಾಗಿ ವಿವಿಧ ನಾಮದ ಲಸಿಕೆಗಳನ್ನು ಹಾಕಲಾಗುತ್ತಿದೆ. ಕೆಲ ಮಕ್ಕಳಿಗೆ ಎಲ್ಲ ಲಸಿಕೆಗಳನ್ನ ಹಾಕಿರುವುದಿಲ್ಲ. ಹಾಗಾಗಿ ಅಂತಹ ಮಕ್ಕಳಿಗೆ ಇಂದ್ರಧನುಷ್ ಯೋಜನೆಯ ಅಡಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಲಸಿಕೆ ಹಾಕುವ ಪ್ರಕ್ರಿಯೆ ಪ್ರಾರಂಭಿಸಲಾಗಿದೆ. ಹೌದು, ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ದಡಾರ, ರುಬೆಲ್ಲಾ ಇತ್ಯಾದಿ ರೋಗಗಳು 5 ವರ್ಷದೊಳಗಿನ ಮಕ್ಕಳಿಗೆ ಬಾರದಿರಲಿ ಎಂಬ ದೃಷ್ಟಿಯಿಂದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪರಿಣಾಮಕಾರಿ ಮಿಷನ್ ಇಂದ್ರಧನುಷ್ 5ನೇ ಹಂತದ ಅಭಿಯಾನವನ್ನ ದಿನಾಂಕ 7ರಿಂದ ಪ್ರಾರಂಭಿಸಲಾಗಿದೆ. ಈ ಭಾಗವಾಗಿ ನಗರದ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಲಸಿಕೆ ಹಾಕಿಸುವ ಕುರಿತಾಗಿ ಜಾಗೃತಿ ಮೂಡಿಸಲಾಯಿತು. ಇನ್ನು ಸರ್ಕಾರದ ಪ್ರತಿಯೊಂದು ಆರೋಗ್ಯ ಕೇಂದ್ರದಲ್ಲಿ ಇಂದ್ರಧನುಷ್ ಉಚಿತ ಲಸಿಕೆ ಲಭ್ಯವಿದ್ದು ಆಗಸ್ಟ್ 7ರಿಂದ 12ರವರೆಗೆ, ಸೆಪ್ಟೆಂಬರ್ 11ರಿಂದ 16ರವರೆಗೆ ಹಾಗೂ ಅಕ್ಟೋಬರ್ 9ರಿಂದ 14ರವರೆಗೆ ಹೀಗೆ 3 ಹಂತದಲ್ಲಿ ಲಸಿಕಾ ಅಭಿಯಾನ ನಡೆಯಲಿದ್ದು 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೆ ಲಸಿಕೆ ಹಾಕಿಸುವಂತೆ ಮಕ್ಕಳ ಪಾಲಕ ಪೋಷಕರಲ್ಲಿ ವೈದ್ಯರು ಕರೆ ನೀಡಿದ್ದಾರೆ. ಒಂದು ಮಗುವಿಗೆ ಲಸಿಕೆಯಿಂದ ತಡೆಗಟ್ಟಬಹುದಾದಂಥ ಕಾಯಿಲೆಗಳಿಂದ ರಕ್ಷಣೆ ಸಿಗಬೇಕು ಅಂತ ದಶಕಗಳಿಂದ ನಮ್ಮ ಸರ್ಕಾರದ ಅಡಿಯಲ್ಲಿ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರಲಾಗಿದೆ. ಈ ನಿಟ್ಟಿನಲ್ಲಿ ಇದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಮತ್ತು ಯಾವುದೇ ವರ್ಗದ ಮಗು ಲಸಿಕೆಯಿಂದ ವಂಚಿತರಾಗಲಾರ್ದಂಗೆ ನೋಡಿಕೊಳ್ಳೋಕ್ಕೋಸ್ಕರನೇ ಪರಿಣಾಮಕಾರಿ ಇಂದ್ರಧನುಷ್ ಅಭಿಯಾನ ಕಾರ್ಯಕ್ರಮವನ್ನು ತಿಂಗಳಲ್ಲಿ 6 ದಿನ 3 ತಿಂಗಳುಗಳ ಕಾಲ ಸತತವಾಗಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳುಗಳ ಕಾಲ ಈ ಒಂದು ಅಭಿಯಾನವನ್ನು ಇಂದ್ರಧನುಷ್ ಅಭಿಯಾನವಾಗಿ ಮಿಷನ್ ಇಂದ್ರಧನುಷ್ IMI 5.0 ಪರಿಣಾಮಕಾರಿ ಮಿಷನ್ ಇಂದ್ರಧನುಷ್ ಕಾರ್ಯಕ್ರಮವನ್ನು
ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವಿಜಯನಗರ ಹಾಗೂ ಸರ್ಕಾರದ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಗಳವರ ಸಹಕಾರದಿಂದ ನಾಳೆ ಅಂದರೆ 7 ಆಗಸ್ಟ್ 2023ರಂದು ವಿದ್ಯುಕ್ತವಾಗಿ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಉಪಕೇಂದ್ರಗಳು ಮತ್ತು ಅಂಗನವಾಡಿ ಮಟ್ಟದಲ್ಲಿ ಈ ಒಂದು ಲಸಿಕಾ ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭವಾಗಲಿದೆ. ಇದರಲ್ಲಿ ವಿಶೇಷ ಒತ್ತು ನೀಡುತ್ತಿರತಕ್ಕಂಥದ್ದು ಸರ್ಕಾರದ ಏನು ದಡಾರ ರುಬೆಲ್ಲಾ ಅನ್ನುವಂಥದ್ದು ನಿರ್ಮೂಲನೆ ಆಗಬೇಕು ಅನ್ನುವಂಥ ಒಂದು ಗುರಿ ಇದೆ. ಆ ಒಂದು ಗುರಿಯೆಡೆಗೆ ಗಮನ ಕೊಟ್ಟು 0ಯಿಂದ 2 ವರ್ಷದ ಒಳಗಿನ ಎಲ್ಲ ಮಕ್ಕಳ ಒಂದು ತಲೆ ಎಣಿಕೆಯನ್ನು ನಾವು ಈಗಾಗಲೇ ಕ್ಷೇತ್ರ ಮಟ್ಟದಲ್ಲಿ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ 3ರಿಂದ 5 ವರ್ಷದ ವಯೋಮಾನದ ಮಕ್ಕಳಲ್ಲಿ ಏನು ಲಸಿಕೆ ಬಿಟ್ಟೋದವರು ಅಥವಾ ಲಸಿಕೆಯಿಂದ ವಂಚಿತರಾದವರಿದ್ದಾರೆ ಅಥವಾ ಲಸಿಕೆಗೆ ಅರ್ಹ ಮಕ್ಕಳಿದ್ದಾರೆ ಅಂಥವರ ಪಟ್ಟಿಯನ್ನು ಸಹ ಸರ್ಕಾರ ಮಾಡಿಕೊಂಡಿದೆ. ಗರ್ಭಿಣಿ ಮಹಿಳೆಯರು ಯಾರು 1ನೇ ಹಾಗೂ 2ನೇ ವರಸೆಯ ಧನುರ್ವಾಯು TT ಲಸಿಕೆಗೆ ಅರ್ಹರಿರ್ತಾರೆ, TD ಲಸಿಕೆಗೆ, ಅಂಥವರ ಪಟ್ಟಿಯನ್ನು ಸಹ ನಾವು ಮಾಡಿದ್ದೇವೆ. ಈ ಎಲ್ಲ ಪಟ್ಟಿಯನ್ನು ಇಟ್ಕೊಂಡು ಒಂದು ಕ್ರಿಯಾಯೋಜನೆ ಮಾಡಿಕೊಂಡು ನಾಳೆ ಜಿಲ್ಲೆಯಾದ್ಯಂತ ಈ ಒಂದು ಇಂದ್ರಧನುಷ್ ಕಾರ್ಯಕ್ರಮವನ್ನು ಚಾಲನೆ ಮಾಡಲಿದ್ದೇವೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಮತ್ತು ಸಹ ಶಿಕ್ಷಕರ ಸಂಘದಿಂದ 2023ರ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದ ವಿಶ್ಲೇಷಣೆ ಹಾಗೂ ಪ್ರಸ್ತುತ ಶೈಕ್ಷಣಿಕ ಸಾಲಿನ ಫಲಿತಾಂಶ ಸುಧಾರಣೆಗಾಗಿ 1 ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ನಡೆಸಿಕೊಳ್ಳಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಮಲ್ಲಿಗೆ ಹೋಟೆಲ್ನ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿ ಶಾಸಕ ಎಚ್ಆರ್ ಗವಿಯಪ್ಪನವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕೃಷಿ, ಮೈನಿಂಗ್, ಪ್ರವಾಸೋದ್ಯಮ ಇತ್ಯಾದಿಗಳನ್ನ ಮಕ್ಕಳಿಗೆ ಈಗಿನಿಂದಲೇ ಪರಿಚಯಿಸಿಕೊಟ್ಟಲ್ಲಿ ಆಯ್ಕೆ ಮಾಡಿಕೊಳ್ಳಲು ಮಕ್ಕಳಿಗೆ ಸುಲಭವಾಗಲಿದೆ ಎಂದರು. ಅದೇ ರೀತಿ ಸೋರುತ್ತಿರುವ ಶಾಲೆಗಳನ್ನ ದುರಸ್ತಿ ಮಾಡಲಾಗುವುದೆಂದು ಭರವಸೆ ನೀಡಿದರು. ಯಾಕಂದ್ರೆ ಹುಡುಗರಿಗೆ ನಮಗೆ ವಿ ಹ್ಯಾವ್ ಸೋ ಮೆನಿ ಇನ್ಫ್ರಾಸ್ಟ್ರಕ್ಚರ್ ಇದೆ. ಹೊಸಪೇಟೆ ಸರೌಂಡಿಂಗ್ ಒಂದು ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಇದೆ, ಒಳ್ಳೆ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಒಂದು ಮೈನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಒಂದು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ಲೈಕ್ ದಿಸ್ ವಿ ಹ್ಯಾವ್ ಸೋ ಮೆನಿ ಇನ್ಫ್ರಾಸ್ಟ್ರಕ್ಚರ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಇನ್ ದ ಹಾಸ್ಪಿಟಲ್. ನಾವು ನಮ್ಮ ಹುಡುಗರಿಗೆ ವಿ ಹ್ಯಾವ್ ಟು ಟೇಕ್ ದಮ್ ಆನ್ ಟೂರ್ಸ್, ಶೋ ದಮ್ ಈ ಕಾರ್ಖಾನೆ ಯಾವ ಥರ ನಡೆಯುತ್ತೆ, ಈ ವ್ಯವಸಾಯ ಯಾವ ಥರ ನಡೆಯುತ್ತೆ, ಆಲ್ ದೀಸ್ ಥಿಂಗ್ಸ್, ದಿಸ್ ಅಗ್ರಿಕಲ್ಚರ್ ಆಗಲಿ, ಇಂಡಸ್ಟ್ರಿ ಆಗಲಿ, ಒಂದು ಟೂರಿಸಮ್ ರಿಲೇಟೆಡ್ ಆಕ್ಟಿವಿಟಿ ಆಗಲಿ, ಯಾವ ಥರ ಹೌ ಇಟ್ ದೇ ಕ್ಯಾನ್ ಆಲ್ಸೋ ಗೆಟ್ ಇನ್ ಟು ದಟ್ ಫೀಲ್ಡ್ಸ್ ಅನ್ನೋದು ಒಂದು ದಾರಿ ತೋರಿಸ್ಕೊಡ್ಬೇಕಾಗುತ್ತೆ. ಹಾಗಾಗಿ ವಿ ಶುಡ್ ಆಲ್ಸೋ ಹ್ಯಾವ್ ಅಟ್ಲೀಸ್ಟ್ ವೀಕ್ಲಿ ಒಂದೊಂದು ಸ್ಕೂಲ್ಸ್ನಿಂದ ಒಂದು ಟೂರ್ ಪ್ರೋಗ್ರಾಮ್ಸ್, ಒಂದೊಂದು ಕ್ಲಾಸ್ಗಳಿಗೆ ಅವರಿಗೆ ಇವರಿಗೆ ಒಂದೊಂದು ಕಡೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಒಂದು ಮಾಡಿದ್ರೆ ವಿ ಕ್ಯಾನ್ ಬ್ರಿಂಗ್ ಅವರ್ ಚಿಲ್ಡ್ರನ್ಸ್ ಇನ್ ಅ ಮಚ್ ಟ್ಯಾಲೆಂಟೆಡ್ ವೇ. ದೇ ವಿಲ್ ಹ್ಯಾವ್ ಅ ಬೆಟರ್ ಔಟ್ಲುಕ್. ಇವತ್ತು ಭಾಳಷ್ಟು ಸ್ಕೂಲ್ಸ್ಗೆ ಇವೆಲ್ಲ ಈ ಮಳೆಯಿಂದ ಎಲ್ಲ ಭಾಳ ಸೋರ್ತಾ ಇದೆ. ಅದಕ್ಕೆಲ್ಲ BO ಸಾಹೇಬರೆಲ್ಲ ಬಂದು ಕೂತ್ಕೊಂಡು ಮಾತಾಡಿದ್ವಿ ಎಲ್ಲ. ಸೊ ವಿ ಆರ್ ಮೇಕಿಂಗ್ ಅನ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಇಟ್. ಏನಂದರೆ ಈಗ ಸಮ್ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು. ಇದು ಏನಂತಾರ ವಾಟರ್ನಿಂದ ಸೀಪೇಜ್ ಆಗೋದು ದಟ್ ವಿಲ್ ನಾಟ್ ಸ್ಟಾಪ್. ಸೊ ನಾವು ಮೇಲಧಿಕಾರಿಗಳು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ವಿಲ್ ಟ್ರೈ ಟು ಬ್ರಿಂಗ್ ಇನ್ ಅ ಸಪ್ರೇಟ್ ಏನೋ ಒಂದು ಪರ್ಮನೆಂಟ್ ಸೊಲ್ಯೂಷನ್ ತಗೊಂಡ್ಬರ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ KMRCಗೆ ಏನೇನೋ ಕೊಟ್ಟಿದ್ದಾರ, ಐ ಹ್ಯಾವ್ ನಾಟ್ ಗಾನ್ ಥ್ರೂ ದಟ್, ಐ ವಿಲ್ ಸ್ಟಡಿ ದಟ್ ರಿಪೋರ್ಟ್. ಅದಕ್ಕೆ ಏನೇನು ಸ್ಕೂಲ್ಸ್ಗೆ ಸಹಕಾರ ಮಾಡಬೇಕಾಗುತ್ತೆ ಅವೆಲ್ಲ ನಾನು ಮಾಡ್ತೀನಿ. ಮತ್ತೆ ಇನ್ನು ನೂತನ ಜಿಲ್ಲಾ ಕೇಂದ್ರವಾಗಿರುವುದರಿಂದ ಹೊಸಪೇಟೆ ನಗರವನ್ನ ಎಜುಕೇಶನ್ ಹಬ್ ಮಾಡಲು ಚಿಂತಿಸಲಾಗುತ್ತಿದೆ ಎಂದು ತಿಳಿಸಿದರು. And we have to do according to that education hub ಮಾಡಲೇಬೇಕಾಗಿದೆ. Because HU Academy ಹೊಸಪೇಟೆ it is the South Indian center ಅಂತ ಹೇಳ್ತಾರೆ. It is not Karnataka state center, South Indian center ಅಂತ ಹೇಳ್ತಾರೆ. ಯಾಕಂದರೆ it is accessible to all the districts, ಎಲ್ಲ ಕಡೆಯಿಂದ ಕನೆಕ್ಷನ್ ಆಗಿದೆ. ಹಾಗಾಗಿ ಇಲ್ಲಿ ಎಜುಕೇಷನ್ಗೆ ಐ ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್. ಬಿಕಾಸ್
ನನಗೆ ಕೇಳಿದಷ್ಟು ಮಟ್ಟಿಗೆ ವಿ ವಾಂಟ್ ಟು ಬ್ರಿಂಗ್ ಇನ್ ಅ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ತಗೊಂಡ್ಬರ್ಬೇಕು. ಪ್ಲಸ್ ಅದ್ರ ಜೊತೆಗೆ ಇನ್ನು ಭಾಳಷ್ಟು ಸ್ಕೂಲ್ಸು ಮತ್ತು ಡಿಪ್ಲೊಮೊ ಮತ್ತು ITI ಇವು ಎಲ್ಲೆಲ್ಲಿ ಬೇಕಾಗುತ್ತೆ ಎಲ್ಲ ನಾವು ಮಾಡಲಿಕ್ಕೆ ರೆಡಿಯಾಗಿದ್ದೀವಿ. ದಯವಿಟ್ಟು ತಾವೆಲ್ಲ ತಮ್ಮ ಸಲಹೆ ಸೂಚನೆಗಳು ಕೂಡ ಕೊಡಬೇಕಾಗುತ್ತೆ. ಐ ವಾಂಟ್ ಟು ಡಿಸ್ಕಸ್ ವಿತ್ ಈಚ್ ಆ್ಯಂಡ್ ಎವ್ರಿ ಟೀಚರ್. I want to have an interaction with all the teachers and you all have to give ನಿಮ್ಮ opinions ನೀವೆಲ್ಲ ಕೊಡಬೇಕಾಗುತ್ತೆ. ನಂತರ 2023ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ 9%ಕ್ಕಿಂತ ಹೆಚ್ಚು ಫಲಿತಾಂಶ ತಂದುಕೊಟ್ಟ ಆಯಾ ಶಾಲಾ ಮುಖ್ಯ ಗುರುಗಳಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಇದಕ್ಕೂ ಮೊದಲು BEO ಚನ್ನಬಸಪ್ಪನವರು SSLC ಫಲಿತಾಂಶ ಹೆಚ್ಚಿಸುವ ಕುರಿತಾಗಿ ನಡೆದ ಯೋಜನೆಗಳ ಕುರಿತಾಗಿ ಪರಿಚಯಿಸಿಕೊಡುತ್ತಾ ಈ ಬಾರಿ SSLC ಫಲಿತಾಂಶ ಹೆಚ್ಚಾಗಲು ಶಿಕ್ಷಕರ ಪಾತ್ರ ಅಪಾರವಿದೆ ಎಂದರು. ನಾವು ವರ್ಷದ ಪ್ರಾರಂಭದಿಂದಲೇ SSLC ಪರೀಕ್ಷೆಗೆ ಹೆಚ್ಚು ಮಹತ್ವ ಕೊಟ್ಟು ಅದಕ್ಕೆ ಮುಖ್ಯ ಶಿಕ್ಷಕರಿಗೆ ಉತ್ತೇಜನ ನೀಡುವ ಮುಖಾಂತರವಾಗಿ ಹಲವಾರು ನಾವು ಯೋಜನೆಗಳನ್ನು ಹಾಕೊಂಡಿದ್ವಿ. ಹಿಂದಿನ ವರ್ಷ ಅದರಲ್ಲಿ ನಾವು ವಿಶೇಷ ತರಗತಿಗಳನ್ನು ಆರಂಭ ಮಾಡಿದ್ವಿ, ದತ್ತು ಯೋಜನೆಗಳನ್ನು ಪ್ರಾರಂಭ ಮಾಡಿದ್ವಿ, ಹಾಗೆಯೇ ಹಾಜರಾತಿ ಹೆಚ್ಚಿಸಲಿಕ್ಕೆ ಮನೆ ಭೇಟಿ ಕಾರ್ಯಕ್ರಮಗಳನ್ನು ಆರಂಭ ಮಾಡಿದ್ವಿ. ಆಮೇಲೆ ಪ್ರತಿ ವಿದ್ಯಾರ್ಥಿಗೆ ಕಲಿಕೆಯ ಫಲಶ್ರುತಿ ಎನ್ನುವಂತಹ ಹೊಸ ಒಂದು ಪ್ರಯೋಗವನ್ನು ಮಾಡಿದ್ವಿ. ಅಂದ್ರೆ ಪ್ರತಿ ಪಾಠವನ್ನು ಕಲಿತ ಮೇಲೆ ಆ ಪ್ರತಿ ಪಾಠದಲ್ಲಿ ಬರ್ತಕ್ಕಂತಹ ಆ ಪ್ರಶ್ನೆಗಳಿಗೆ ಪ್ರತಿ ವಾರ ಅವರಿಗೆ ಕಿರು ಪರೀಕ್ಷೆ ನೀಡುವುದರ ಮುಖಾಂತರವಾಗಿ ಆ ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟು ಆ ಪರೀಕ್ಷೆಯಲ್ಲಿ ಮಕ್ಕಳು ತೆಗೆದಿರುವಂತಹ ಅಂಕಗಳನ್ನ ನಾವು ಮತ್ತೆ ವಿಶ್ಲೇಷಣೆ ಮಾಡಿ ಆ ಮಕ್ಕಳಿಗೆ ಅಂಕಗಳನ್ನು ಹೇಳಿ ಆ ಪಾಲಕರನ್ನ ಕರೆಸಿ ಹೇಳುವುದರ ಮುಖಾಂತರವಾಗಿ ಪ್ರತಿ ವಾರ ಮಗುವಿನ ಕಡೆಗೆ ಗಮನ ಕೊಡುವಂತಹ ಒಂದು ಕೆಲಸವನ್ನ ನಮ್ಮ ಮುಖ್ಯೋಪಾಧ್ಯಾಯರಿಗೆ ವಹಿಸಿದ್ವಿ. ಆ ರೀತಿಯಾಗಿ ಅವರು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ರಿಂದ ನಾವು ಆ ಒಂದು ಪರೀಕ್ಷೆ ಒಳಗೆ ಅಂದ್ರೆ ಪ್ರತಿ ವಾರ ಮಕ್ಕಳ ಕಡೆಗೆ ನಾವು ಪ್ರತಿ ಪಾಠದಿಂದ ನಾವು ಅವರ ಒಂದು ಏನು ಪ್ರಗತಿಯನ್ನು ಅಳಿತಾ ಹೋದಾಗ ಅವರ ಪ್ರಗತಿ ಹೆಚ್ಚು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂತ ಅಂಶವನ್ನ ಮನಗೊಂಡು ಎಲ್ಲಾ ಶಿಕ್ಷಕರು ಆ ಒಂದು ಕೆಲಸವನ್ನು ಮಾಡಿದ್ರು. ಹಾಗಾಗಿ ಈ ವರ್ಷ ನಾವು ಹಿಂದಿನ ವರ್ಷ SSLC ಫಲಿತಾಂಶವನ್ನು ಹೆಚ್ಚಳ ಮಾಡ್ಲಿಕ್ಕೆ ಬಹಳ ಸರಳವಾಗಿ ನಾವು ಫಲಿತಾಂಶವನ್ನು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಹಾಗೆಯೇ ಮತ್ತೊಂದು ನಾವು ನವೀನವಾಗಿರ್ತಕ್ಕಂಥ ವಿಧಾನವನ್ನು ಅಳವಡಿಸಿಕೊಂಡ್ವಿ. ಅಂದ್ರೆ ಕೇವಲ ನಾವು ಬರೀ ಮಕ್ಕಳ ಮೇಲೆ ಭಾರ ಹಾಕಿದ್ರೆ ಇದು ಸರಿ ಆಗೋದಿಲ್ಲ. ನಮ್ಮ ಮುಖ್ಯ ಗುರುಗಳಿಗೂ ಸಹಿತ ಬದಲಾವಣೆ ಆಗ್ಬೇಕಂತ ತಿಳ್ಕೊಂಡು ನಾವು ಒಂದು ಶಾಲೆಯ ಮುಖ್ಯ ಗುರುಗಳನ್ನ ಮತ್ತೊಂದು ಶಾಲೆಯ ಮತ್ತೊಂದು ಶಾಲೆಗೆ ನೋಡಲ್ ಆಫೀಸರ್ ಅಂತ ನೇಮಕ ಮಾಡಿದ್ವಿ. ಆ ನೇಮಕ ಮಾಡೋದ್ರ ಮುಖಾಂತರವಾಗಿ ಆದ್ರೆ ಮತ್ತೆ ಬೇರೆ ಶಾಲೆಯ ಮುಖ್ಯ ಗುರುಗಳು ಬಂದ ತಕ್ಷಣ ಅವ್ರಿಗೆ ಅಲ್ಲಿ ಏನೋ ಸ್ವಲ್ಪ ಮನಸ್ಸಲ್ಲಿ ಬದಲಾವಣೆ ಆಗ್ತದೆ. ಇವ್ರು ಏನಾದ್ರು ಕೇಳ್ತಾರ ಅಥವಾ ಏನಾದ್ರು ಹೊಸದನ್ನೇ ಹೇಳ್ತಾರ ಅಥವಾ ಹೊಸ ಶಾಲೆಯ ಮುಖ್ಯ ಗುರುಗಳು ಇನ್ನೊಂದು ಶಾಲೆಗೆ ವಾರದಲ್ಲಿ ಒಂದು ಸಾರಿ, ತಿಂಗಳಲ್ಲಿ 4 ಸಾರಿ ಬೇರೆ ಬೇರೆ ಶಾಲೆಗೆ ಹೋಗಿ ಬರೋದ್ರ ಮುಖಾಂತರವಾಗಿ ಅಲ್ಲಿ ಶಿಕ್ಷಕರು ಯಾವ ರೀತಿ ಕೆಲಸವನ್ನು ಮಾಡಿದರೆ, ಯಾವ ರೀತಿ ಟೆಸ್ಟ್ ಗಳನ್ನು ಕಂಡಕ್ಟ್ ಮಾಡಿದರೆ, ಮಕ್ಕಳಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡಿದರೆ, ಪಾಲಕರ ಜೊತೆ ಯಾವ ರೀತಿ ಸಂಪರ್ಕವನ್ನು ಮಾಡಿದರೆ, STMC ಸಭೆಗಳನ್ನು ಎಷ್ಟು ಕರೆದಿದ್ದಾರೆ, STMC ಸಭೆಗಳಲ್ಲಿ ಏನು ತೀರ್ಮಾನಗಳಾಗಿದ್ದಾವೆ ಇವುಗಳನ್ನೆಲ್ಲವನ್ನು ಪರಿಶೀಲನೆ ಮಾಡಿ ನನಗೆ ವರದಿ ಕೊಡ್ಬೇಕಂತ ಹೇಳಿ ನಾನು ಬೇರೆ ಒಂದು ಶಾಲೆಯ ಮುಖ್ಯಗಳನ್ನ ಇನ್ನೊಂದು ಶಾಲೆಗೆ ಹಾಕಿದ್ದೆ. ನಮ್ಮ ಮುಖ್ಯಗಳು ಒಬ್ರು ಅದ್ರ ಬಗ್ಗೆ ಯಾವುದೇ ಒಂದು ಮಾತನ್ನು ಸಹಿತ ನನಗೆ ಪ್ರಶ್ನೆ ಮಾಡಿದಂಗೆ ಬಹಳಷ್ಟು ಸಂತೋಷದಿಂದ ಒಪ್ಪಿಕೊಂಡು ಅವರು ಸಹಿತ ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಹಾಗಾಗಿ ನಮಗೆ ಹಿಂದಿನ ವರ್ಷದಲ್ಲಿ ಅಂದ್ರೆ ನಾವು ಬರುತ್ತಿದ್ದ ಪೂರ್ವದಲ್ಲಿ ಏನು ಕೆಲವೊಂದು ಶಾಲೆಗಳು 40% ಸಾಧನೆ ಮಾಡಿರ್ತಕ್ಕಂಥ ಶಾಲೆಗಳು ಅವು ಈ ವರ್ಷ 75-76% ಸಾಧನೆ ಮಾಡಿದ್ದನ್ನ ನಾನು ಈ ಸಂದರ್ಭದಲ್ಲಿ ನಮ್ಮ ಮುಖ್ಯ ಗುರುಗಳನ್ನ ಮತ್ತು ಅಲ್ಲಿರ್ತಕ್ಕಂಥ ಸಹ ಶಿಕ್ಷಕರನ್ನ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ನಿರ್ಮಾಣ ಸಂಘಟನೆ ಹೊಸಪೇಟೆ ತಾಲೂಕು ಸಮಿತಿಯಿಂದ ಕಾರ್ಮಿಕರ ಪರವಾಗಿ ಹಲವು ಹೋರಾಟ ಮಾಡುವ ಮೂಲಕ ಸರ್ಕಾರದಿಂದ ಸೌಲಭ್ಯ ಹಾಗೂ ಪರಿಹಾರ ಕೊಡಿಸಿಕೊಂಡು ಬರಲಾಗುತ್ತಿದೆ. ಇನ್ನು ಮಹಿಳಾ ಕಾರ್ಮಿಕರ ಹಿತದೃಷ್ಟಿಯಿಂದ ಮಹಿಳಾ ಉಪಸಮಿತಿಯನ್ನ ರಚಿಸಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ 20-21ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಬರುವ ಊರಮ್ಮ ಬೈಲು ಪ್ರದೇಶದಲ್ಲಿ ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ನಿರ್ಮಾಣ ಸಂಘಟನೆ ಹೊಸಪೇಟೆ ತಾಲೂಕು ಸಮಿತಿಯಿಂದ ಮಹಿಳಾ ಕಾರ್ಮಿಕರ ಉಪಸಮಿತಿ ರಚಿಸುವ ಕಾರ್ಯ ಕೈಗೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಭಾಗದ ಹಿರಿಯ ಮಹಿಳಾ ಕಾರ್ಮಿಕರಿಗೆ ಹಾರ ಹಾಕಿ ಉಪಸಮಿತಿಯನ್ನ ರಚಿಸಲಾಯಿತು. ಇನ್ನು ಮಹಿಳೆಯರು ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ತೊಡಗಿಸಿಕೊಂಡಾಗ ಅಲ್ಲಿ ಅವರಿಗೆ ಸುರಕ್ಷತೆ ಸೇರಿದಂತೆ ಶೌಚಾಲಯದ ವ್ಯವಸ್ಥೆ ಕಲ್ಪಿಸಿಕೊಡಬೇಕು.
ವಸತಿ ರಹಿತರಿಗೆ ವಸತಿ ನಿರ್ಮಿಸಿಕೊಡಬೇಕು. ಬೋಗಸ್ ಕಾರ್ಡ್ ವಿತರಣೆಯಿಂದಾಗಿ ನಿಜವಾದ ಕಾರ್ಮಿಕರಿಗೆ ಅನ್ಯಾಯವಾಗ್ತಿದೆ. ಹಾಗಾಗಿ ಕಾರ್ಮಿಕ ಇಲಾಖಾ ಅಧಿಕಾರಿಗಳು ವಾರ್ಡ್ಗಳಲ್ಲಿ ಸಂಚರಿಸಿ ಬೋಗಸ್ ಕಾರ್ಡ್ ಹೊಂದಿದವರನ್ನ ಪತ್ತೆ ಹಚ್ಚಿ ಅವುಗಳನ್ನು ರದ್ದುಪಡಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇವತ್ತು ಕಟ್ಟಡ ಕಾರ್ಮಿಕ ರಂಗದಲ್ಲಿ ದುಡಿತಕ್ಕಂಥ 20-21ನೇ ವಾರ್ಡ್ನ ಮಹಿಳೆಯರು ಈಗಾಗಲೇ ಅನೇಕ ಸಂಕಷ್ಟ ಸಮಸ್ಯೆಗಳನ್ನು ಕೆಲಸಗಳ ಮೇಲೆ ಎದುರಿಸ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಇವತ್ತು ಕೆಲಸದ ಪ್ರದೇಶಗಳಲ್ಲಿ ಅನೇಕ ದೌರ್ಜನ್ಯಗಳನ್ನು ಎದುರಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಕಾರ್ಮಿಕರ ಆಗಿರ್ತಕ್ಕಂಥ ಮಹಿಳೆಯರಿಗೆ ಇವತ್ತು ಸಾಮಾನ್ಯವಾಗಿ ಒಂದು ಅಪಾರ್ಟ್ಮೆಂಟ್ ಏನಾದರೂ ಒಂದು ಕೆಲಸ ನಡೀತಾ ಇದ್ದರೆ 1996ರ ಆ್ಯಕ್ಟ್ ಪ್ರಕಾರ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಪ್ರದೇಶದಲ್ಲಿ ಒಂದು ಮಹಿಳೆಯರಿಗೆ ಒಂದು ಶೌಚಾಲಯ ಅಂತ ನಿರ್ಮಾಣ ಮಾಡಬೇಕಾಗುತ್ತೆ. ಅದ್ರ ಜೊತೆಗಿನಲ್ಲಿ ಸುಸಜ್ಜಿತವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಊಟಕ್ಕಾಗಿರ್ಬೋದು ಮತ್ತು ಅವರ ಮಕ್ಕಳ ಲಾಲನೆ ಪಾಲನೆ ಮಾಡೋಕ್ಕಾಗಿರ್ಬೋದು. ಅದ್ಯಾವುದು ಕೂಡ ಇವತ್ತು ನಡೀತಾ ಇಲ್ಲ. ಒಟ್ಟಾರೆಯಾಗಿ ಮಹಿಳೆಯರನ್ನು ದುಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಯೋಚನೆ ಮಾಡ್ತಕ್ಕಂಥದ್ದಿದೆ ಅಲ್ಲ, ಅದು ಕಾನೂನು ಬಾಹಿರವಾಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರಿಗೆ ಇವತ್ತು ರಕ್ಷಣೆ ಕೊಡಬೇಕಾಗಿದೆ. ಇವತ್ತು ದೇಶದಲ್ಲಿ ನಡೀತಕ್ಕಂಥ ಅನೇಕ ಅವಘಡಗಳು ನೋಡ್ತಾ ಇದ್ದರೆ ಇವತ್ತು ಮಹಿಳೆಯರು ಯಾವ ರೀತಿ ಬದುಕಬೇಕು ಅನ್ನೋದು ಕೂಡ ಇವತ್ತು ಸಮಸ್ಯೆ ಇವತ್ತು ಅವ್ರನ್ನ ಕಾಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಆಳುವಂಥ ಕೇಂದ್ರ ಸರ್ಕಾರ ಇವತ್ತು ಮಣಿಪುರದಲ್ಲಿ ನಡೆದಂಥ ಘಟನೆ ಇವತ್ತು ಎಲ್ಲ ಕಡೆಗೆ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮೌನ ವಹಿಸಿದೆ ಅಂದರೆ ಇವತ್ತು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಚೀಮಾರಿ ಹಾಕಿದ ಮೇಲೆ ಸರ್ಕಾರ ಎಚ್ಚೆತ್ಕೊಳ್ತಿದೆ ಅಂದರೆ ಇವತ್ತು ಮಹಿಳೆಯರ ಪರಿಸ್ಥಿತಿ ಏನಾಗ್ಬೋದು ಈ ದೇಶದಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಸಂಘಟನೆ ಹಲವು ಬಾರಿ ಮಹಿಳೆಯರ ಪರವಾಗಿ ಹೋರಾಟಗಳನ್ನು ಎತ್ಕೊಂಡು ಇವತ್ತು ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ, ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಕೂಲಿಯಲ್ಲಿ ಕೂಡ ಇವತ್ತು ತಾರತಮ್ಯ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಕೂಲಿ ಕೂಡ ಇವತ್ತು ಸಮಾನವಾಗಿ ಸಿಗಬೇಕಂತ ನಿಟ್ಟಿನಲ್ಲಿ ಕೂಡ ಒಂದು 20-21ನೇ ವಾರ್ಡ್ನ ಮಹಿಳೆಯರ ಉಪಸಮಿತಿ ಮಾಡೋದ್ರ ಮೂಲಕ ಇವತ್ತು ಅನೇಕ ಕಾರ್ಮಿಕರಿಗೆ ಇವತ್ತು ಮನೆಗಳಿಲ್ಲ, ನಿವೇಶನಗಳಿಲ್ಲ, ಇವತ್ತು ಸಣ್ಣ ಸಣ್ಣ ಗುಡಿಸಲುಗಳಲ್ಲಿ ಇವತ್ತು ವಾಸ ಮಾಡ್ತಾಯಿದ್ದಾರೆ. ಈಗ ಮೊನ್ನೆ ಉಸ್ತುವಾರಿ ಮಂತ್ರಿಗಳು ಮತ್ತು ಕಾರ್ಮಿಕ ಮಂತ್ರಿಗಳು ಒಟ್ಟುಗೂಡಿ ಕಾರ್ಮಿಕರಿಗೆ ವಸತಿಗಳನ್ನು ಹಂಚಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತಂದೇಳಿ ಒಂದು ಪತ್ರಿಕೆಯ ಮೂಲಕ ನಾವು ನೋಡಿದ್ವಿ. ಸೊ ಅದನ್ನು ಜಾರಿ ಮಾಡಬೇಕು. ಯಾಕಂದರೆ ಇವತ್ತು ಯಾರೆಲ್ಲ ಇವತ್ತು ಭವ್ಯ ಬೆಂಗಲೆಗಳನ್ನು, ವಿಧಾನಸೌಧಗಳನ್ನು, ದೊಡ್ಡ ದೊಡ್ಡ ಬ್ರಿಡ್ಜ್ಗಳನ್ನು, ಸುಂದರ ಕಟ್ಟಡಗಳನ್ನು ಕಟ್ತಾ ಇದ್ದಾರೆ, ಇವತ್ತು ಅವರು ಬೀದಿಯಲ್ಲಿದ್ದಾರೆ, ಕೊಳಚೆ ಪ್ರದೇಶಗಳಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಯಾರಲ್ಲಿ ಇವತ್ತು ನಿಜವಾದ ಕಟ್ಟಡ ಕಾರ್ಮಿಕರನ್ನ ಗುರುತಿಸಬೇಕು, ಸಮೀಕ್ಷೆ ಮಾಡೋದ್ರ ಮೂಲಕ ಏನಾದರೂ ಸೌಲಭ್ಯ ಕೊಡಂಗೆ ಆಗಬೇಕು. ಎಲ್ಲರೂ ಕೂಡ ಕಾರ್ಡ್ ಪಡ್ತಕ್ಕಂಥ ಇವತ್ತು ಕಾರ್ಡ್ ಪಡೆದು ಬೋಗಸ್ ಕಾರ್ಡ್ಗಳ ಮೂಲಕ ಇವತ್ತು ನಿಜವಾದ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ಅವ್ರನ್ನ ಕೂಡ ಇವತ್ತು ಕಾರ್ಮಿಕರು ಅಂತಂದೇಳಿ ತಿಳ್ಕೊಂಡು ಇವರು ಸೌಲಭ್ಯ ಕೊಡೋದಲ್ಲ. ನಿಜವಾದ ಕಾರ್ಮಿಕರ ಅಲ್ಲೇ ಅವರ ರೀತಿಗಳೇ ಬೇರೆ ಇರ್ತವೆ, ಅವರಲ್ಲಿ ಮಾನದಂಡಗಳೇ ಬೇರೆ ಇರ್ತವೆ. ನಿಜವಾದ ಕಾರ್ಮಿಕರಿಗೆ ಅವ್ರನ್ನ ಗುರುತು ಮಾಡ್ತಕ್ಕಂಥ ನಿಟ್ಟಲ್ಲಿ ಕಾರ್ಮಿಕ ಇಲಾಖೆಯ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು, ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಮಿಕ ಇಲಾಖೆಯ ನಿರೀಕ್ಷಕರುಗಳು ಪ್ರತಿ ವಾರಕ್ಕೆ ಒಂದು ಟೈಮ್ ವಿಸಿಟ್ ಕೊಟ್ಟರೆ ನಿಜವಾದ ಕಾರ್ಮಿಕರು ಯಾರಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ನಿಜವಾದ ಕಾರ್ಮಿಕರಿಗೆ ಅನ್ಯಾಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಹೊಸದ ಒಂದು ಉಪಸಮಿತಿಗಳ ಮಾಡೋದ್ರ ಮೂಲಕ ಇವತ್ತು ಮತ್ತೆ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಈಗಾಗಲೇ ರಾಜ್ಯ ಸರ್ಕಾರ ಏನು ತೀರ್ಮಾನ ತಗೊಂಡಿದ್ದಾರೆ, ಮಾನ್ಯ ಉಸ್ತುವಾರಿ ಮಂತ್ರಿಗಳು, ನಾವು ಮನವಿ ಪತ್ರ 2ನೇ ತಾರೀಕು ಮನವಿ ಪತ್ರ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಏನು ಹೇಳಿದ್ದೇನು, ಹಿಂದೆ ಇದ್ದಂಥ ಸರ್ಕಾರ ಬೇರೆ, ಈಗ ಬಂದಂಥ ನಾವು ಬೇರೆ, ನಿಮಗೆ ನಿಮ್ಮ ಏನು ಬೇಡಿಕೆಗಳಿದ್ದಾವೆ ನಾವು ಮುಂದಿನ ಸಭೆಯ ಒಳಗಡೆ ನಮ್ಮ ಈಡೇರಿಸ್ತಂತ ಹೇಳಿದ್ದಾರೆ. ಆ ಕೊಟ್ಟ ಮಾತಿನಂತ ಅವ್ರು ನಡ್ಕೋಬೇಕಂತ ನಾನು ಅವರಲ್ಲಿ ಮನವಿಯನ್ನು ಮಾಡ್ತಿದ್ದೇನೆ ಅಷ್ಟೇ. ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರನ್ನ ಚುನಾವಣಾ ಕೆಲಸಕ್ಕೆ ಬಳಸಲಾಗುತ್ತಿದೆ. ಇದರಿಂದ 6 ವರ್ಷದೊಳಗಿನ ಮಕ್ಕಳ ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಸಕಾಲಕ್ಕೆ ಆಹಾರ ಹಾಗೂ ಆರೋಗ್ಯವನ್ನ ಒದಗಿಸಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತೆಯರನ್ನ ಚುನಾವಣಾ ಕೆಲಸಕ್ಕೆ ಬಳಸದಂತೆ ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ವಿಜಯನಗರ ಜಿಲ್ಲಾ ಸಮಿತಿಯಿಂದ ದಿನಾಂಕ 8ರಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಂಘದ ಜಿಲ್ಲಾಧ್ಯಕ್ಷೆ ಕೆ ನಾಗರತ್ನಮ್ಮನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತೆಯರನ್ನ ಚುನಾವಣಾ ಕೆಲಸಕ್ಕೆ ಬಳಸುವುದರಿಂದ ಅಂಗನವಾಡಿ ಮಕ್ಕಳ ದಾಖಲೆ ಹಾಗೂ ಗರ್ಭಿಣಿ ಮಹಿಳೆಯರ ದಾಖಲಾತಿಯಲ್ಲಿ ಕಡಿಮೆ ಆಗ್ತಿದೆ. ಅಂಗನವಾಡಿಯ ಮೂಲ ಉದ್ದೇಶದ ಪ್ರಕಾರ ನಮಗೆ ಕರ್ತವ್ಯ ನಿರ್ವಹಿಸಲು ಅವಕಾಶ ನೀಡಬೇಕು.
ಅದೇ ರೀತಿ ಕಳೆದ 8 ತಿಂಗಳಿಂದ ಬಾಡಿಗೆ ಅಂಗನವಾಡಿ ಕಟ್ಟಡಗಳಿಗೆ ಈವರೆಗೂ ಬಾಡಿಗೆ ನೀಡಲಾಗಿಲ್ಲ. ಕೂಡಲೇ ಬಾಡಿಗೆ ನೀಡಬೇಕು. ಅದೇ ರೀತಿ ಕಳೆದ 5 ತಿಂಗಳಿಂದ ತರಕಾರಿ ಹಣವನ್ನು ನೀಡಿಲ್ಲ. ಹಾಗಾಗಿ ಈ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವುದರ ಜೊತೆಗೆ ಚುನಾವಣಾ ಕೆಲಸಗಳಿಗೆ ನಮ್ಮನ್ನ ಬಳಸದಂತೆ ನೋಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಸುದ್ದಿಗೋಷ್ಠಿ ಮೂಲಕ ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ CA2 ನೇತೃತ್ವದಲ್ಲಿ ಇಂದು ನಾವು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಇಚ್ಛಿಸ್ತೇವೆ. ಯಾಕೆ ಅಂತಂದರೆ ಅಂಗನವಾಡಿ ಮೂಲ ಉದ್ದೇಶಗಳು ಏನು ICDS 6 ಸೇವೆಗಳು 5 ಉದ್ದೇಶಗಳು ಏನಿದ್ದಾವೆ, ಇದಕ್ಕಾಗಿಯೇ ಅಂತಂದೇಳಿ ನೇಮಕ ಮಾಡಿಕೊಂಡಂಥ ಈ ಅಂಗನವಾಡಿ ಕಾರ್ಯಕರ್ತರನ್ನು ಇತ್ತೀಚೆಗೆ ಇಲಾಖೇತರ ಕೆಲಸಗಳಿಗೆ ಇವತ್ತು ಅವ್ರನ್ನ ನೇಮಕ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಿಂದ ಸಾಕಷ್ಟು ಸಾರಿ ಆದೇಶ ಆಗಿದೆ, ಅಂಗನವಾಡಿ ನೌಕರರನ್ನು ಇಲಾಖೇತರ ಕೆಲಸಗಳಿಗೆ ವಹಿಸ್ಕೊಡ್ಬಾರ್ದು ಅಂತಂದೇಳಿ. ಆದರೂ ಕೂಡ ಇವತ್ತು ಎಲೆಕ್ಷನ್ ಕೆಲಸ ಇರ್ಬೋದು, ಈ ಸರ್ವೆ ಇರ್ಬೋದು, ಬೇರೆ ಬೇರೆ ಸರ್ವೆಗಳಿಗೆಲ್ಲ ಅಂಗನವಾಡಿ ನೌಕರರನ್ನು ನಿಯೋಜಿಸಿದ್ದಾರೆ. ಇದರಿಂದ ಪ್ರತಿ ದಿವಸ ಕೂಡ ಅಂಗನವಾಡಿ ಕೇಂದ್ರದಲ್ಲಿ ಇರದೇನೆ ಹೊರಗೆ ಇರಬೇಕಾದಂಥ ಪರಿಸ್ಥಿತಿ. ಇವತ್ತು ಅಂಗನವಾಡಿ ಮಕ್ಕಳ ದಾಖಲೆ ಮತ್ತು ಗರ್ಭಿಣಿ ಬಾಣಂತಿಯರ ದಾಖಲೆಗಳು ಕೂಡ ಕಡಿಮೆ ಆಗ್ತಾ ಇದ್ದಾವೆ. ಯಾಕೆಂತಂದರೆ ಇದ್ರ ಮಧ್ಯೆ ರಿಜಿಸ್ಟ್ರ್ ಬರೆಯೋದು, ಬೇರೆ ಬೇರೆ ಎಲ್ಲ ಕೆಲಸದ ಒತ್ತಡದಿಂದ ಇವತ್ತು ಮೂಲ ಉದ್ದೇಶಕ್ಕೆ ಇವತ್ತು ಧಕ್ಕೆ ಆಗ್ತಾ ಇದೆ. ಹಾಗಾಗಿ ನಾವು ಏನು 2022-23ರಲ್ಲಿ ಸುಮಾರು 50 ಲಕ್ಷ ಇಡೀ ರಾಜ್ಯದಲ್ಲಿ ಮಕ್ಕಳ ಫಲಾನುಭವಿಗಳು ದಾಖಲಾಗಿದ್ದರು. ಈಗ ಅದು 40 ಲಕ್ಷಕ್ಕೆ ಇವತ್ತು ಇಳಿದಿದೆ. ಇದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ICDS ಯೋಜನೆಯನ್ನು ಇವತ್ತು ಮೇಲ್ದರ್ಜೆಗೆ ಏರಿಸಬೇಕಾಗಿದೆ. ICDS ಯೋಜನೆಗೆ ಸಾಕಷ್ಟು ಹಣವನ್ನು ಇವತ್ತು ಎತ್ತಿಡಬೇಕು. ಅದರ ಜೊತೆಯಲ್ಲಿ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ 8 ತಿಂಗಳಿಂದ ಬಾಡಿಗೆ ಹಣ ಇಲ್ಲ. ಇಡೀ ಜಿಲ್ಲೆಯಲ್ಲಿ 281 ಅಂಗನವಾಡಿ ಕೇಂದ್ರಗಳು ಇವತ್ತು ಬಾಡಿಗೆ ಕಟ್ಟಡದಲ್ಲಿ ಇದ್ದಾವೆ. ಆ ಬಾಡಿಗೆ ಕಟ್ಟಡಗಳಿಗೆ 8 ತಿಂಗಳಿಂದನೂ 1 ರೂಪಾಯಿನೂ ಕೂಡ ಬಿಡುಗಡೆ ಮಾಡಿಲ್ಲ. ಪ್ರತಿ ತಿಂಗಳ ಕೂಡ ಇವತ್ತು ಕಟ್ಟಬೇಕು ಅಂತಂದರೆ ಇವತ್ತು ಮನೆಯ ಯಜಮಾನರು ಕೂಡ ಬಿಡ್ತಾ ಇಲ್ಲ. ಅವ್ರು ಯಾವ ರೀತಿಯಲ್ಲಿ ಇವತ್ತು ಬಾಡಿಗೆ ಕಟ್ಟಬೇಕು, ಕೂಡಲೇ 8 ತಿಂಗಳ ಬಾಡಿಗೆ ಹಣವನ್ನು ಕೊಡಲಿಕ್ಕೆ ವ್ಯವಸ್ಥೆ ಆದರೆ ಮಾತ್ರ ಮುಂದಿನ ದಿನಗಳಲ್ಲಿ ಅಂಗನವಾಡಿಗಳು ಆ ಕಟ್ಟಡಗಳಲ್ಲಿ ಮುಂದುವರಿತವೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಇವತ್ತು ಅದನ್ನು ಸರ್ಕಾರ ಕೂಡಲೇ ಹಣ ಬಿಡುಗಡೆ ಮಾಡಬೇಕು. ಅದೇ ರೀತಿಯಾಗಿ ಇವತ್ತು ಅಂಗನವಾಡಿ ಫಲಾನುಭವಿಗಳಿಗೆ ಅಡುಗೆ ಬೇಯಿಸುವಂಥ ಕೆಲಸ ಅಂಗನವಾಡಿಗಳಲ್ಲಿ ನಡೀತಾ ಇದೆ. ತರಕಾರಿಗೆ ಅಂತಂದೇಳಿ ಇವತ್ತು ಒಂದು ಮಗುವಿಗೆ 1 ರೂಪಾಯಿ, ಗರ್ಭಿಣಿ ಬಾಣಂತರಿಗೆ 2 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದು ಕೂಡ ಇವತ್ತು 5 ತಿಂಗಳಿಂದ ಯಾವ ಕೇಂದ್ರಗಳಿಗೂ ಕೂಡ ಕೊಟ್ಟಿಲ್ಲ. ತರಕಾರಿ ಬೆಲೆಗಳು ಗಗನಕ್ಕೇರಿದ್ದಾವೆ. ಅಂಗನವಾಡಿ ಕೇಂದ್ರದಲ್ಲಿ ಪ್ರತಿದಿನ ಕೂಡ 30ರಿಂದ 40, 50 ಫಲಾನುಭವಿಗಳಿಗೆ ಇವತ್ತು ಆಹಾರ ಬೇಯಿಸಿ ಕೊಡೋದ್ರಿಂದ ಇದು ತುಂಬಾ ತೊಂದರೆ ಆಗ್ತಾ ಇದೆ. ಕೂಡಲೇ ಹಣ ಸರ್ಕಾರ ಬಿಡುಗಡೆ ಮಾಡಬೇಕು ಇಲಾಖೆಗೆ ಅಂತಂದೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ಕನ್ನಡ ಚಲನಚಿತ್ರರಂಗದ ಖ್ಯಾತ ನಾಯಕ ನಟ ರವಿಚಂದ್ರನ್ ರವರು ಖಾಸಗಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹೊಸಪೇಟೆ ನಗರಕ್ಕೆ ಆಗಮಿಸಿದ್ದರು. ಈ ಭಾಗವಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಸಂಡೂರು ಶಾಸಕ ತುಕಾರಾಂ, ಶಾಸಕ HR ಗವಿಯಪ್ಪನವರು ಸೇರಿದಂತೆ ಕಾಂಗ್ರೆಸ್ ಮುಖಂಡರಿಂದ ಸ್ವಾಗತಿಸಿಕೊಂಡು ತೆರೆದ ವಾಹನದ ಮೂಲಕ ಕಾಲೇಜು ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಈಗ ಪೊಲೀಸ್ ಪ್ರಕಟಣೆ.
ನಿಮಗೆ ಯಾರಾದರೂ ಸಂಶಯಾಸ್ಪದ ರೀತಿಯಲ್ಲಿ ಕಂಡುಬಂದರೆ ಅಥವಾ ಅವರ ನಡವಳಿಕೆ ಸಂಶಯಾಸ್ಪದ ರೀತಿಯಲ್ಲಿ ಇದ್ದರೆ ಸಮೀಪದ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಯಾವುದೋ ವಾಹನ ದಿಕ್ಕಿಲ್ಲದೆ ನಿಂತಿದ್ದರೆ, ಸಂಶಯಾಸ್ಪದ ಓಡಾಟ ಕಂಡುಬಂದರೆ ಅದರ ಬಗ್ಗೆ ಸಮೀಪದ ಪೊಲೀಸ್ ಠಾಣೆಯ 100ಗೆ ಕರೆ ಮಾಡಿ ದೂರು ನೀಡಿ. ನಿಮ್ಮ ಈ ಎಚ್ಚರಿಕೆಯಿಂದ ಯಾವುದೋ ಒಂದು ಭಯೋತ್ಪಾದಕ ಕೃತ್ಯವನ್ನು ತಡೆಯಬಹುದು, ಸಮಾಜಘಾತಕ ದೇಶದ್ರೋಹಿ ವ್ಯಕ್ತಿಗಳನ್ನು ಬಂಧಿಸಲು ನೆರವಾಗಬಹುದು. ಬನ್ನಿ, ಜಾಗೃತ ನಾಗರಿಕರಾಗೋಣ, ದಕ್ಷ ಜಾಗೃತ ಸಮಾಜ ಬೆಳೆಸೋಣ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರವಿಚಂದ್ರನ್ ಸ್ವಾಗತಿಸಿಕೊಂಡು ಮೆರವಣಿಗೆ ನಡೆಸಿದ ಸಚಿವರು ಹಾಗೂ ಶಾಸಕರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.